ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಆಗಿ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಸೋಮವಾರ ಬೆಳಗ್ಗೆನೇ ನಿನ್ನೆ ರಾತ್ರಿಯೇ ಸಗಣಿನ ಸಾರಿಸ್ಕೊಂಡಿದ್ದೆ. ಇವಾಗ ಅದು ತುಂಬ ಚೆನ್ನಾಗಿ ಒಣಗಿತ್ತು. ಹಾಗೆ ಒಂದು ಪುಟ್ಟದಾಗಿ ರಂಗೋಲಿನೂ ಕೂಡ ಹಾಕ್ಕೊಂಡೆ. ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೇ ಬೆಳಗ್ಗೆನೇ ಖಾಲಿ ಹೊಟ್ಟೆಯಲ್ಲಿ ಒಂದು ಎಳ್ನೀರನ್ನ ಕುಡಿತಾ ಇದ್ದೀನಿ. ಡಾಕ್ಟರ್ ಹೇಳಿದರು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎಳ್ನೀರನ್ನ ಕುಡೀರಿ, ಎಲ್ಲ ಆರಾಮಾಗುತ್ತೆ ಅಂತ. ಅದಕ್ಕೇ ನನ್ನ ಹಸ್ಬೆಂಡ್ ನಿನ್ನೆ ಒಂದು 2-3 ಎಳ್ನೀರನ್ನ ತೊಗೊಂಡು ಬಂದಿದ್ದರು. ಅದನ್ನು ಇವಾಗ ಒಂದು ಓಪನ್ ಮಾಡಿಕೊಂಡು ಕುಡಿತಾ ಇದ್ದೀನಿ. ಎಳ್ನೀರೆಲ್ಲನೂ ಕೂಡ ಕುಡಿದು ಇನ್ನು ಇವತ್ತಿನ ಬೆಳಗ್ಗಿನ ಬ್ರೇಕ್ಫಾಸ್ಟಿಗೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಸಾಂಪ್ರದಾಯಿಕವಾಗಿ ಮಾಡುವಂಥ ಒಂದು ರೆಸಿಪಿನ ಶೇರ್ ಮಾಡ್ತಿದ್ದೀನಿ. ಅದೇನಪ್ಪ ಅಂದರೆ ಮೆಂತ್ಯ ಕಡುಬು. ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು 2 ಕಪ್ಪು ಗೋಧಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಿದ್ದೀನಿ. ಸ್ವಲ್ಪ ಅಜವಾಯಿನ ಈ ರೀತಿ ತಿಕ್ಕಿ ಹಾಕ್ಕೊತಿದ್ದೀನಿ. ತಿಕ್ಕಿ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ಬಿಟ್ಕೊಳ್ಳುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೇ ಅಜವಾಯಿನ ಹಾಕ್ಕೊಂಡು ಸ್ವಲ್ಪ ಜೀರಿಗೆನ ಹಾಕ್ಕೊತಿದ್ದೀನಿ. ಜೀರಿಗೆ ಹಾಕ್ಕೊಂಡು ಇದನ್ನು ಒಂದ್ಸಲ ಡ್ರೈ ಮಿಕ್ಸ್ನ ಮಾಡ್ಕೊತಿದ್ದೀನಿ. ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಸ್ಕೊತಿದ್ದೀನಿ. ಇದನ್ನು ಇನ್ನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊತಿದ್ದೀನಿ. ಮೊದಲಿಗೆ ಹಾಕ್ಕೋಬೇಕಾಗಿತ್ತು, ನಾನು ಸ್ವಲ್ಪ ಮರೆತು ಬಿಟ್ಟಿದ್ದೆ, ಅದಕ್ಕೇ ಇವಾಗ ಹಾಕ್ಕೊತಿದ್ದೀನಿ. ಅರಿಶಿನ ಹಾಕ್ಕೊಂಡು ನಾರ್ಮಲಾಗಿ ಚಪಾತಿ ಹಿಟ್ಟನ್ನ ಯಾವ ರೀತಿ ಕಲಿಸ್ತೀವಿ ಅಲ್ವಾ, ಅದೇ ರೀತಿಯೇ ಸ್ವಲ್ಪ ಸಾಫ್ಟಾಗಿಯೇ ಕಲಿಸ್ಕೊತಿದ್ದೀನಿ. ಚಪಾತಿ ಹಿಟ್ಟಿನ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕು. ನೋಡ್ತಾ ಇದ್ದೀರಲ್ವ ವಿಡಿಯೋದಲ್ಲಿ, ಇದೇ ರೀತಿಯೇ ಕಲಿಸ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇನ್ನೂ ಒಂದ್ಸಲ ಮಿಜ್ಜಿ ಇನ್ನೊಂದ್ಸಲ ಕಲಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮೆಂತ್ಯ ಕಡುಬು ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಹಿಟ್ಟನ್ನು ಕಲಸಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 10-15 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡ್ತಾಯಿದ್ದೀನಿ. ಹಾಗೆಯೇ ಇನ್ನೂ ಒಂದು ಬೇಸನ್ ಪುಟ್ಟಿನ ತೊಗೊಂಡು ಅದಕ್ಕೇ ಸ್ವಲ್ಪ ಒಣ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಈ ಥರ ಸ್ಪ್ರಿಂಕಲ್ ಮಾಡ್ಕೊತಿದ್ದೀನಿ. ಇವಾಗ ಒಂದು 10-15 ನಿಮಿಷ ಆಗಿದೆ. ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಗೋಧಿ ಹಿಟ್ಟು ಒಂದು 10-15 ನಿಮಿಷ ಬಿಟ್ಟರೆ ಸಾಕು. ಹಿಟ್ಟು ತುಂಬಾ ಚೆನ್ನಾಗಿ ಸಾಫ್ಟಾಗಿ ರೆಡಿಯಾಗಿರುತ್ತೆ. ಇವಾಗ ಹಿಟ್ಟು ಕೂಡ ತುಂಬಾ ಚೆನ್ನಾಗಿ ಸಾಫ್ಟಾಗಿ ರೆಡಿಯಾಗಿದೆ. ಇವಾಗ ಇದನ್ನು ಇನ್ನೂ ಒಂದು ಸಲ ಚೆನ್ನಾಗಿ ಕಲಿಸ್ಕೊಂಡು ಈ ಥರ ಒಂದು ಬಾಲ್ ರೀತಿ ಮಾಡ್ಕೊತಿದ್ದೀನಿ. ಈ ರೀತಿ ಮಾಡಿಕೊಂಡ್ರೇ ಮೆಂತ್ಯ ಕಡುಬು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಾವು ಕಟ್ ಮಾಡಿಕೊಂಡು ಮಾಡಿದ್ರೆ ಅದರ ಟೇಸ್ಟೇ ಹೊಂಟೋಗುತ್ತೆ. ಅದಕ್ಕೇ ಈ ರೀತಿನೇ ಮಾಡ್ಕೊಳ್ಳಿ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಹಿಟ್ಟನ್ನು ತೊಗೊಂಡು ಈ ರೀತಿ ಮಾಡ್ಕೊತಿದ್ದೀನಿ. ಅಷ್ಟು ಉಂಡೆನೂ ಕೂಡ ಇದನ್ನು ಮಾಡ್ಕೊಳ್ಳೋದಕ್ಕೆ ಇಷ್ಟು ಹಿಟ್ಟಿಗೆ 1 ಅವರ್ ಆದರೂ ತೊಗೊಳುತ್ತೆ. ನಾನು ಒಬ್ಬಳೇ ಮಾಡಿರೋದ್ರಿಂದ 1 ಅವರ್ ತೊಗೊಂತು. ಇವಾಗ ಅಷ್ಟು ಉಂಡೆನೂ ಕೂಡ ಇದೇ ರೀತಿಯೇ ಮಾಡ್ಕೊತಿದ್ದೀನಿ. ಸಣ್ಣ ಬಾಲ್ ರೀತಿ ಮಾಡಿಟ್ಕೊತಿದ್ದೀನಿ. ಇವಾಗ ಆರಾಮಾಗಿ ಕಟ್ಟೆ ಮೇಲೆ ಕೂತ್ಕೊಂಡು ಮಾಡೋಣ, ಟೈಮ್ ಹಿಡಿಯುತ್ತೆ ಅಂತೇಳಿ ಕಟ್ಟೆ ಮೇಲೆ ಕೂತ್ಕೊಂಡು ಆರಾಮಾಗಿ ಈ ರೀತಿ ಅಷ್ಟು ಉಂಡೆಗಳನ್ನು ಕೂಡ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಮಾಡಿಕೊಂಡು ಸ್ವಲ್ಪ ನೀರನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ದೆ ಮೊದಲೇ. ಅದನ್ನು ಇವಾಗ ನೀರೆಲ್ಲ ಚೆನ್ನಾಗಿ ಕಾದಿದೆ. ಅದಕ್ಕೇ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಏನು ಕಡುಬು ಮಾಡಿ ಇಟ್ಕೊಂಡಿರ್ತೀವಿ ಆ ಕಡುಬನ್ನ ನೀರಿಗೆ ಹಾಕ್ಕೊತಿದ್ದೀನಿ. ಇದಕ್ಕೆ ಸ್ವಲ್ಪ ಶೇಂಗಾ ಪುಡಿ ಬೇಕು ಅಂತ ಶೇಂಗಾ ಪುಡಿನೂ ಕೂಡ ಮಾಡಿಕೊಂಡೆ. ಹುರಿದು ಶೇಂಗಾ ಪುಡಿ ಮಾಡ್ಕೊಳ್ಳೋದು, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ ಹಾಕಿ ಒಂದು ಪೇಸ್ಟನ್ನು ಕೂಡ ಮಾಡಿ ಸೈಡಲ್ಲೇ ತೆಟ್ಕೊಂಡೆ. ಅಷ್ಟೊತ್ತಿಗೆ ಇದು ಚೆನ್ನಾಗಿ ಕುದ್ದಿದೆ. ಒಂದು 5-6 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಇವಾಗ ಇದನ್ನು ಸೋಸ್ಕೊತಿದ್ದೀನಿ. ಯಾಕಂದರೆ ನಾನು ಕಡುಬನ್ನ ಉದುರು ಕಡುಬು ಮಾಡ್ಕೊತಿದ್ದೀನಿ. ನೀವು ಬೇಕಿದ್ರೆ ಸಾಫ್ಟಾಗೂ ಕೂಡ ಮಾಡ್ಕೋಬೋದು. ಸ್ವಲ್ಪ ಉದುರು ಮಾಡ್ಕೊತಿದ್ದೀನಿ. ಇದನ್ನು ನಾರ್ಮಲಾಗಿ 2 ರೀತಿ ಮಾಡ್ಬೋದು. ನಾನು ಒಂದು ರೀತಿ ಯಾವುದು ಅಂತ ಶೇರ್ ಮಾಡಿದ್ದೀನಿ, ಅದು ಕ್ವಿಕ್ಕಾಗಿ ಮಾಡ್ಕೋಬೋದು. ಇದು ಸ್ವಲ್ಪ ಟ್ರೆಡಿಷ್ನಲ್ ರೆಸಿಪಿ ಅಂತಲೇ ಹೇಳ್ಬೋದು. ಇವಾಗ ಒಂದು ಪಾತ್ರೆನ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಾದ ನಂತರ ಸಾಸಿವೆ ಜೀರಿಗೆ ಹಾಕ್ಕೊತಿದ್ದೀನಿ. ಹಾಗೆ ಸ್ವಲ್ಪ ಒಂದು 3-4 ಗಡ್ಡೆ ಬೆಳ್ಳುಳ್ಳಿನ ಸುಲಿದು ಸ್ವಲ್ಪ ಕ್ರಷ್ ಮಾಡಿಕೊಂಡು ಹಾಕ್ಕೊತಿದ್ದೀನಿ. ಬೆಳ್ಳುಳ್ಳಿ ಎಷ್ಟು ಹಾಕ್ಕೊತೀವೋ ಅಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕ್ಕೊಂಡು 2 ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೆಂತ್ಯ ಸೊಪ್ಪನ್ನ ರಾತ್ರಿಯೇ ಕಟ್ ಮಾಡಿಕೊಂಡು ತೊಳೆದು ಇಟ್ಕೊಂಡಿದ್ದೆ, ಚೆನ್ನಾಗಿ ನೀರೆಲ್ಲ ಹೋಗಿದೆ. ಇವಾಗ ಮೆಂತ್ಯ ಸೊಪ್ಪನ್ನ ಹಾಕ್ಕೊತಿದ್ದೀನಿ. ಒಂದು ಕಟ್ ದೊಡ್ಡದು ಮೆಂತ್ಯ ಕಟ್ಟಿರುತ್ತೆ ಅಲ್ವ, ಅದನ್ನು ತೊಗೊಂಡಿದ್ದೀನಿ. ಅದನ್ನು ತೊಗೊಂಡು ಎಲ್ಲನೂ ಕೂಡ ಚೆನ್ನಾಗಿ ತೊಳೆದು ಕಟ್ ಮಾಡಿಕೊಂಡು ಹಾಕ್ಕೊತಿದ್ದೀನಿ. ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೆಂತ್ಯ ಸೊಪ್ಪು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಮೊದಲಿಗೆ ನಾನು ಹಸಿಮೆಣಸಿನ್ಕಾಯಿ ಮತ್ತು ಜೀರಿಗೆನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಕ್ಕೊತಿದ್ದೀನಿ. ಹಾಗೆ
ಈ ಹಂತದಲ್ಲಿನೇ ರುಚಿಗೆ ತಕ್ಕಷ್ಟು ಉಪ್ಪು, ಇನ್ನೂ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಿದ್ದೀನಿ. ಇವೆರಡನ್ನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಇನ್ನೂ ಒಂದು ಸಲ ಮಿಕ್ಸ್ ಮಾಡ್ಕೊತಿದ್ದೀನಿ. ಸ್ವಲ್ಪ ಕಹಿ ಅಂಶ ಇರುತ್ತೆ ಅಲ್ವಾ ಮೆಂತ್ಯ ಸೊಪ್ಪು, ಅದು ಎಲ್ಲ ಕಂಪ್ಲೀಟಾಗಿ ಹೋಗಬೇಕು, ಅಲ್ಲಿ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಮೊದಲಿಗೆ ಕಡುಬನ್ನ ಮಾಡಿಟ್ಕೊಂಡಿದ್ದೆ ಅಲ್ವಾ, ಅದು ಚೆನ್ನಾಗಿ ನೀರೆಲ್ಲ ಹೋಗಿದೆ. ಆ ಕಡುಬನ್ನ ಇವಾಗ ಹಾಕ್ಕೊತಿದ್ದೀನಿ. ಆ ಕಡುಬನ್ನ ಹಾಕ್ಕೊಂಡು ಇನ್ನೂ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ಇನ್ನೂ ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಮೊದಲಿಗೆ ಶೇಂಗಾನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೆ ಆ ಶೇಂಗಾ ಪುಡಿನ ಹಾಕ್ಕೊಂಡು ಇನ್ನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡುವ ಮೆಂತ್ಯ ಸೊಪ್ಪಿನ ಕಡುಬು ರೆಡಿಯಾಗಿರುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ, ನಿಮಗೂ ಮತ್ತು ನಿಮ್ಮ ಫ್ಯಾಮಿಲಿಗೂ ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೊತಿದ್ದೀನಿ. ಇವಾಗ ನನ್ನ ಹಸ್ಬೆಂಡ್ಗೆ ಸರ್ವ್ ಮಾಡ್ಕೊತಿದ್ದೀನಿ. ಬಿಸಿ ಇರುವಾಗಲೇ ತಿನ್ಕೊಂಬಿಡಬೇಕು, ಅವಾಗ ತುಂಬ ಚೆನ್ನಾಗಿರುತ್ತೆ. ಇದು ಅಂತೂ ನನ್ನ ಹಸ್ಬೆಂಡ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಅವರು ಯಾವಾಗಲೂ ಕೇಳಿದ್ರು ಇದೇನ ಕೇಳ್ತಾರೆ. ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ಮುಗಿಸ್ಕೊಂಡು ಸ್ವಲ್ಪ ಫ್ರೆಶ್ನಪ್ ಎಲ್ಲ ಆಗಿ ನಮ್ಮ ಅಕ್ಕಂದಿರು ಬಂದಿದ್ರು ಅಂತ ಸ್ವಲ್ಪ ಶಾಪಿಂಗ್ ಹೋಗಬೇಕಾಗಿತ್ತು. ಅದಕ್ಕೇ ಶಾಪಿಂಗ್ ಹೋಗಿದ್ವಿ. ಆವಾಗ ಜಾಸ್ತಿ ಕ್ಲಿಪ್ಪೇನು ತೊಗೊಂಡಿಲ್ಲ, ಸ್ವಲ್ಪ ಕ್ಲಿಪ್ನ ತೊಗೊಂಡು ಅದನ್ನು ಇಲ್ಲಿ ಆ್ಯಡ್ ಮಾಡ್ತಿದ್ದೀನಿ ಅಷ್ಟೇ. ನಮ್ಮ ಅಕ್ಕ ಸ್ವಲ್ಪ ಹೈದ್ರಾಬಾದ್ಗೆ ಹೊಂಟಿದ್ರು, ಅದಕ್ಕೆ ಅವರಿಗೆ ಸ್ವಲ್ಪ ಶಾಪಿಂಗ್ ಮಾಡ್ಕೋಬೇಕಾಗಿತ್ತು. ಅದಕ್ಕೇ ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲನೂ ಕೂಡ ಶಾಪಿಂಗ್ ಮಾಡಿಕೊಂಡು ವಾಪಸ್ ಮನೆಗೆ ಬಂದ್ವಿ. ಸ್ಕೂಟಿ ತೊಗೊಂಡೋಗಿದ್ವಿ ನಮ್ಮ ಅಕ್ಕಂದು. ವಾಪಸ್ 3 ಜನನೂ ಕೂಡ ವಾಪಸ್ ಮನೆಗೆ ಬಂದ್ವಿ. ಮನೆಗೆ ಬಂದು ಇವಾಗಂತೂ ತುಂಬಾ ಬಿಸಿಲಿದೆ ಅಲ್ವಾ, ಅದಕ್ಕೆ ಏನಾದರೂ ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಮಧ್ಯಾಹ್ನ ಆದರೆ ಸ್ವಲ್ಪ ತಣ್ಣಂದು, ಅದಕ್ಕೇ ಮನೇಲಿ ಕರ್ಬೂಜ ಹಣ್ಣಿತ್ತು, ಅದರದ್ದೇ ಮಿಲ್ಕ್ ಶೇಕ್ ಮಾಡೋಣ ಅಂದ್ಕೊಂಡು ಮೊದಲಿಗೆ ಕರ್ಬೂಜ ಹಣ್ಣಿನ ಮೇಲಿರೋ ಸಿಪ್ಪೆ ಇರುತ್ತೆ ಅಲ್ವಾ, ಅದನ್ನು ಎಲ್ಲನೂ ಕೂಡ ಚೆನ್ನಾಗಿ ತಕ್ಕೋಬೇಕು. ಚೆನ್ನಾಗಿ ತಕ್ಕೊಂಡು ಇವಾಗ ಕಟ್ ಮಾಡ್ಕೊತಿದ್ದೀನಿ. ಅದರೊಳಗಡೆ ಬೀಜ ಇರುತ್ತೆ, ಅದ್ರ ಬೀಜನೂ ಕೂಡ ಎಲ್ಲನೂ ಕೂಡ ಸಪ್ರೇಟ್ ಮಾಡ್ಕೊತಿದ್ದೀನಿ. ಬೀಜ ಹಾಕ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಟೇಸ್ಟು, ಅದಕ್ಕೇ ಅದ್ರ ಬೀಜ ಎಲ್ಲನೂ ಕೂಡ ತಕ್ಕೊತಿದ್ದೀನಿ. ಒಂದು ಸ್ಪೂನ್ನ ತೊಗೊಂಡು ಈಸಿಯಾಗಿ ತೆಗಿಬೋದು. ನಾನು ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಿದ್ದೀನಿ ಅಲ್ವಾ ಅದೇ ರೀತಿಯೇ 2 ಕರ್ಬೂಜ ಹಣ್ಣಿಂದು ಮಾಡ್ಕೊಂಡು ಅಂದ್ಕೊಂಡು ಇನ್ನೂ ಒಂದು ಕರ್ಬೂಜ ಹಣ್ಣಿಂದು ಕೂಡ ಮೇಲಿರೋ ಸಿಪ್ಪೆ ಎಲ್ಲನೂ ಕೂಡ ತೆಗೆದಿಟ್ಕೊತಿದ್ದೀನಿ. ತುಂಬಾ ಸಿಂಪಲ್ಲಾಗಿ ತೆಗಿಬೋದು, ಸಿಪ್ಪೆ ಕೂಡ ಸ್ವಲ್ಪ ಕಷ್ಟ ಅಂತ ಏನೂ ಅನಿಸಲ್ಲ. ಹಣ್ಣಾಗಿತ್ತು ಚೆನ್ನಾಗಿ, ಅದಕ್ಕೇ ಈಸಿಯಾಗಿ ಬರ್ತಾಯಿದೆ. ಇದರದ್ದು ಸಿಪ್ಪೆ ಎಲ್ಲನೂ ಕೂಡ ತೆಗೆದು ಹಾಗೆ ಒಳಗಡೆ ಬೀಜ ಇರುತ್ತೆ ಅಲ್ವಾ, ಆ ಬೀಜನೂ ಕೂಡ ಎಲ್ಲನೂ ಕೂಡ ತೆಗೆದು ಇವಾಗ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಿದ್ದೀನಿ. ಸಪ್ರೇಟಾಗಿ ಪ್ಲೇಟಲ್ಲೇನು ಕಟ್ ಮಾಡ್ಕೊತಿಲ್ಲ, ಹಾಗೆಯೇ ಕಟ್ ಮಾಡ್ತಾನೆ ಮಿಕ್ಸಿ ಜಾರ್ಗೆ ಹಾಕ್ಕೊತಿದ್ದೀನಿ ಒಂದು ಚಾಕುನ ತೊಗೊಂಡು. ನಿಜವಾಗ್ಲೂ ಈ ಮಿಲ್ಕ್ ಶೇಕ್ ತುಂಬ ಚೆನ್ನಾಗಿರುತ್ತೆ. ಹೊರ್ಗಡೆ ಯಾವ ರೀತಿ ಇರುತ್ತೆ ಅಲ್ವಾ ಅದೇ ರೀತಿಯೇ ಇರುತ್ತೆ. ಸ್ವಲ್ಪ ಹೆಲ್ದಿಯಾಗಿ ಮನೆಯಲ್ಲೇ ಆರಾಮಾಗಿ ಮಾಡಿಕೊಂಡು ಕುಡಿಬೋದು. ಅಷ್ಟೂ ಕೂಡ ಕರ್ಬೂಜ ಹಣ್ಣು ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡೆ. ಇವಾಗ ಇದಕ್ಕೇ 1-2 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೊತಿದ್ದೀನಿ. ಸಕ್ಕರೆನೂ ಕೂಡ ಆಪ್ಷನಲ್, ನಮಗೆ ಸ್ವೀಟ್ ಬೇಕಿದ್ದರೆ ಹಾಕೋಬೋದು, ಇಲ್ಲ ಸ್ಕಿಪ್ ಮಾಡಿದ್ರೂ ಕೂಡ ನಡೆಯುತ್ತೆ. ನನಗೆ ಸ್ವಲ್ಪ ಸ್ವೀಟ್ ಇಷ್ಟ ಆಗುತ್ತೆ, ಅದಕ್ಕೇ ಸಕ್ಕರೆ ಹಾಕ್ಕೊತಿದ್ದೀನಿ. ಹಾಗೆ 1-2 ಐಸ್ ಕ್ಯೂಬು ಮತ್ತು 1 ಕಪ್ ಹಾಲು, ಇಷ್ಟೆಲ್ಲನೂ ಕೂಡ ಹಾಕ್ಕೊಂಡು ಈ ರೀತಿ ಒಂದು ಜ್ಯೂಸ್ ಟೈಪ್ನ ರುಬ್ಕೊಂಡಿದ್ದೀನಿ. ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊತಿದ್ದೀನಿ. ಇವಾಗ ಒಂದು ಗ್ಲಾಸ್ಗೆ ಸರ್ವ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಗೋಡಂಬಿ ಬಾದಾಮಿನ ಕಟ್ ಮಾಡಿಕೊಂಡು ಹಾಕ್ಕೊಂಡು ಇನ್ನೂ 1 ಟೇಬಲ್ ಸ್ಪೂನ್ ಜೇನುತುಪ್ಪ ಹಾಕ್ಕೊಂಡು ಕುಡಿದ್ರೆ ಆಯಿತು. ಮಸ್ಕ್ ಮೆಲನ್ ಮಿಲ್ಕ್ ಶೇಕ್ ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ, ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಜ್ಯೂಸ್ ಎಲ್ಲನೂ ಕೂಡ ಮಾಡಿಕೊಂಡು ಕುಡಿದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ನಮ್ಮ ಅಕ್ಕಂದಿರು ಬಂದಿದ್ರು ಅಲ್ವಾ, ಅದಕ್ಕೇ ಮಧ್ಯಾಹ್ನದ ಅಡುಗೆಗೆ ಕ್ವಿಕ್ಕಾಗಿ ಆಗೋ ಥರ ರೈಸ್ ಮತ್ತು ಸಾಂಬಾರಾಗಿ ಹಪ್ಳನ ಕರ್ಕೊಂಡಿದ್ದೆ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಕೊನೆ ತನಕ ಯಾರೆಲ್ಲ ವಿಡಿಯೋ ನೋಡಿದಿರಾ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.